ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 9/1/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮ ತಂದೆಯ ನೆನಪು ಮತ್ತು ಶಿಕ್ಷಣದ ಕಡೆ ಗಮನವನ್ನು ಕೊಡಿ. ಇಂದಿನ ಪ್ರಶ್ನೆಯಾಗಿದೆ, ನೀವೀಗ ಬಹಳ ದೊಡ್ಡ ವ್ಯಾಪಾರಿಗಳಾಗಿದ್ದೀರಾ. ವ್ಯಾಪಾರಿಗಳಾದ ನೀವು ಸದಾ ಯಾವ ಮಾತಿನ ಕಡೆ ಗಮನವನ್ನು ಕೊಟ್ಟು ಯಾವ ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಕು? ಉತ್ತರ: ವ್ಯಾಪಾರಿಗಳಾದ ನೀವು ಸದಾ ಲಾಭ ಮತ್ತು ನಷ್ಟದ ಬಗ್ಗೆ ವಿಚಾರವನ್ನು ಮಾಡಬೇಕು. ಒಂದು ವೇಳೆ ಲಾಭ ಮತ್ತು ನಷ್ಟದ ಬಗ್ಗೆ ನೀವು ವಿಚಾರವನ್ನು ಮಾಡದೇ ಇದ್ದರೆ ನೀವು ಪ್ರಜೆಗಳಲ್ಲಿ ದಾಸದಾಸಿ ಆಗಬೇಕಾಗುತ್ತದೆ. ಪರಮಾತ್ಮ ತಂದೆ 21 ಜನ್ಮದ ರಾಜ್ಯಭಾಗ್ಯದ ಆಸ್ತಿಯನ್ನು ನೀಡುತ್ತಿದ್ದಾರೆ. ನೀವು ಒಂದು ವೇಳೆ ಲಾಭ ಮತ್ತು ನಷ್ಟದ ಬಗ್ಗೆ ವಿಚಾರವನ್ನು ಮಾಡದೇ ಇದ್ದರೆ ಆ 21 ಜನ್ಮದ ಆಸ್ತಿಯನ್ನು ಕಳೆದುಕೊಳ್ಳುತ್ತೀರಾ. ಆದ್ದರಿಂದ ಪರಮಾತ್ಮ ತಂದೆಯ ಜೊತೆಗೆ ಸಂಪೂರ್ಣ ವ್ಯಾಪಾರವನ್ನು ಮಾಡಬೇಕು. ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ. ಮಕ್ಕಳಾದ ನೀವು ಸುಧಾಮನಂತೆ ಪರಮಾತ್ಮ ತಂದೆಗೆ ಒಂದು ಮುಷ್ಟಿ ಅವಲಕ್ಕಿಯನ್ನು ನೀಡುತ್ತೀರಾ ಮತ್ತು ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಓಂ ಶಾಂತಿ. ಇಲ್ಲಿ ಮಕ್ಕಳು ಕುಳಿತಿದ್ದೀರಾ. ಇದು ಶಾಲೆಯಾಗಿದೆ. ಇದು ಯಾವುದೇ ಪ್ರಕಾರದ ಸತ್ಸಂಗ ಅಲ್ಲ. ಮಹಾತ್ಮರು, ಬ್ರಾಹ್ಮಣರು ಅಥವಾ ಯಾವ ಸನ್ಯಾಸಿಗಳು ನಿಮ್ಮ ಸಮ್ಮುಖದಲ್ಲಿ ಕುಳಿತಿಲ್ಲ. ಇಲ್ಲಿ ಭಯಪಡುವ ಯಾವ ಮಾತು ಇಲ್ಲ. ಈ ಸ್ವಾಮೀಜಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಹುದು ಎಂದು ಇಲ್ಲಿ ನೀವು ಭಯಪಡುವ ಮಾತಿಲ್ಲ. ಭಕ್ತಿ ಮಾರ್ಗದಲ್ಲಿ ಯಾವಾಗ ಯಾರಾದರೂ ಸಾಧು ಸನ್ಯಾಸಿಗಳನ್ನು ತಮ್ಮ ಮನೆಗೆ ಕರೆಸುತ್ತಾರೋ ಆಗ ಅವರ ಪಾದವನ್ನು ತೊಳೆದು ಆ ನೀರನ್ನು ಕುಡಿಯುತ್ತಾರೆ. ಇಲ್ಲಂತೂ ಮಕ್ಕಳ ಸಮ್ಮುಖದಲ್ಲಿ ತಂದೆ ಇದ್ದಾರೆ. ಮನೆಯಲ್ಲಿ ಮಕ್ಕಳು ಎಂದಾದರೂ ತಂದೆಯನ್ನು ನೋಡಿ ಭಯಪಡುತ್ತಾರೇನು? ಮಕ್ಕಳು ತಂದೆಯನ್ನು ನೋಡಿ ಭಯಪಡುವುದಿಲ್ಲ. ಇಲ್ಲಿ ನೀವು ಪರಮಾತ್ಮ ತಂದೆಯ ಜೊತೆಗೆ ಊಟವನ್ನು ಮಾಡುತ್ತೀರಾ, ಪರಮಾತ್ಮ ತಂದೆಯ ಜೊತೆಗೆ ಪಾನೀಯವನ್ನು ಕುಡಿಯುತ್ತೀರಾ, ಪರಮಾತ್ಮ ತಂದೆಯ ಜೊತೆಗೆ ಆಟವನ್ನು ಆಡುತ್ತೀರಾ. ಸನ್ಯಾಸಿಗಳು, ಗುರುಗಳು ಎಂದಾದರೂ ತಮ್ಮ ಭಕ್ತರ ಜೊತೆಗೆ ಊಟವನ್ನು ಮಾಡುತ್ತಾರೇನು? ಗುರುಗಳು ಎಂದಾದರೂ ತಮ್ಮ ಭಕ್ತರ ಜೊತೆಗೆ ಆಟವನ್ನು ಆಡುತ್ತಾರೇನು? ಭಕ್ತಿ ಮಾರ್ಗದಲ್ಲಿ ಶಿಷ್ಯರು ಇಡೀ ದಿನ ಗುರುಗಳೇ ಗುರುಗಳೇ ಎಂದು ಹೇಳುತ್ತಿರುತ್ತಾರೆ. ಇಲ್ಲಿ ನೀವು ಪರಮಾತ್ಮ ತಂದೆಗೆ ಗುರುಗಳೇ ಗುರುಗಳೇ ಎಂದು ಕರೆಯುವ ಅವಶ್ಯಕತೆ ಇಲ್ಲ. ಏಕೆಂದರೆ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ತಂದೆ ಇದ್ದಾರೆ. ಗುರುಗಳ ಮೂಲಕ ನಿಮಗೆ ಬೇರೆ ಆಸ್ತಿ ಸಿಗುತ್ತದೆ. ಟೀಚರ್ನ ಮೂಲಕ ಬೇರೆ ರೂಪದ ಆಸ್ತಿ ಸಿಗುತ್ತದೆ. ತಂದೆಯ ಮೂಲಕ ಮಕ್ಕಳಿಗೆ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ. ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆಯ ಆಸ್ತಿಗೆ ವಾರಸುದಾರ ಆಗಿಬಿಡುತ್ತದೆ. ಇಲ್ಲಿ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ನೀವೀಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವುದು ನಿಮಗೆ ಅರ್ಥ ಆಗಿದೆ. ಪರಮಾತ್ಮ ತಂದೆ ವಿಶ್ವದ ರಚಯಿತ ಆಗಿದ್ದಾರೆ. ಈ ಲಕ್ಷ್ಮೀನಾರಾಯಣರು ಹೇಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದುಕೊಂಡರು? ಲಕ್ಷ್ಮೀನಾರಾಯಣರು ಎಲ್ಲಿಂದ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದುಕೊಂಡರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಾ. ನಾವೇ ಮೊದಲು ದೇವತೆಗಳಾಗಿದ್ದೆವು, ಈಗ ಪುನಃ ನಾವೇ ದೇವತೆಗಳಾಗುತ್ತಿದ್ದೇವೆ. ಮನುಷ್ಯರ ಮನಸ್ಸಿನಲ್ಲಿ ಯಾವ ವಿಚಾರವೂ ಇಲ್ಲ. ನಾವು ಯಾರಾಗಿದ್ದೆವು ಅನ್ನುವ ವಿಚಾರವನ್ನು ಮನುಷ್ಯರು ಮಾಡುವುದೇ ಇಲ್ಲ. ನಾವೀಗ ಯಾರನ್ನು ಪೂಜೆ ಮಾಡುತ್ತಿದ್ದೇವೆ ಅನ್ನುವ ವಿಚಾರ ಕೂಡ ಮನುಷ್ಯರ ಮನಸ್ಸಿನಲ್ಲಿ ಇಲ್ಲ. ಶಿವನ ಮಂದಿರಕ್ಕೆ ಹೋಗಿ ಕೇವಲ ಶಿವನಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಆದರೆ ಶಿವತಂದೆಯ ಬಗ್ಗೆ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಈಗ ನಿಮಗೆ ಅನುಭವ ಆಗುತ್ತಿದೆ. ನಾವೀಗ ಮೃತ್ಯು ಲೋಕದ ಈ ಶರೀರವನ್ನು ತ್ಯಾಗ ಮಾಡಿ ಅಮರ ಲೋಕಕ್ಕೆ ಹೋಗುತ್ತೇವೆ. ಇಲ್ಲಿ ನಿಮಗೆ ಬಹಳ ದೊಡ್ಡ ಪ್ರಾಪ್ತಿ ಸಿಗುತ್ತಿದೆ. ಭಕ್ತಿ ಮಾರ್ಗದಲ್ಲಿ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನನಗೂ 12 ಜನ ಗುರುಗಳು ಇದ್ದರು. ಈಗ ಬ್ರಹ್ಮ ತಂದೆ ತಿಳಿದುಕೊಂಡಿದ್ದಾರೆ, ಅಷ್ಟೊಂದು ಭಕ್ತಿಯನ್ನು ಮಾಡಿ ನಾನು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೇನೆ. ಭಕ್ತಿಯನ್ನು ಮಾಡುತ್ತಾ ನಾನು ಕೆಳಗಡೆ ಇಳಿಯುತ್ತಾ ಬಂದಿದ್ದೇನೆ ಎಂದು. ಆದರೆ ಭಕ್ತಿಯನ್ನು ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು. ಈಗ ಯಾರ ಜೊತೆಗೂ ನಮಗೆ ಶತ್ರುತ್ವ ಇಲ್ಲ. ಈಗ ನಮಗೆ ಯಾರೂ ಶತ್ರುಗಳಿಲ್ಲ. ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ಪ್ರೀತಿ ಜೋಡಣೆ ಆಗಿದೆ. ಯಾವಾಗ ನೀವು ಕ್ಲಾಸ್ನ ಒಳಗಡೆ ಬರುತ್ತೀರೋ ಆಗ ಈ ಚಿತ್ರವನ್ನು ನೋಡಿ ನಿಮಗೆ ಖುಷಿ ಆಗಬೇಕು. ನಾವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಈ ರೀತಿ ದೇವತೆ ಆಗುತ್ತಿದ್ದೇವೆ ಎಂದು. ಈಗ ನಿಮಗೆ ಗೊತ್ತಿದೆ ಈಗ ಇಲ್ಲಿ ಹೇಗೆ ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತಿದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಗೊಂದಲಕ್ಕೊಳಗಾಗಬೇಡಿ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಆದರೂ ಕೂಡ ಕೆಲವು ಮಕ್ಕಳು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ.
ಆಶ್ಚರ್ಯವಾಗಿ ಅನ್ಯರಿಗೆ ಜ್ಞಾನವನ್ನು ಹೇಳುತ್ತಾರೆ. ಪುನಃ ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗಿ ಬಿಡುತ್ತಾರೆ, ಅಂದರೆ ಮಾಯೆಗೆ ವಶ ಆಗಿ ಬಿಡುತ್ತಾರೆ. ಅಂಥವರಿಗೆ ಯಜ್ಞದ್ರೋಹಿಗಳು ಎಂದು ಕರೆಯಲಾಗುತ್ತದೆ. ಯಾರು ಒಂದು ರಾಜ್ಯವನ್ನು ಬಿಟ್ಟು ಪುನಃ ಇನ್ನೊಂದು ರಾಜ್ಯದಲ್ಲಿ ಹೋಗಿ ನಿವಾಸವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೋ ಅಂಥವರಿಗೆ ದೇಶದ್ರೋಹಿಗಳು ಎಂದು ಕರೆಯುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಎಷ್ಟು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಎಷ್ಟೊಂದು ಅಲೆದಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯವನ್ನು ಮಾಡುತ್ತಾರೆ, ತೀರ್ಥಯಾತ್ರೆಯನ್ನು ಮಾಡುತ್ತಾರೆ, ವ್ರತ ನಿಯಮ ಮುಂತಾದದ್ದನ್ನು ಬಹಳಷ್ಟು ಮಾಡುತ್ತಾರೆ. ಇಷ್ಟೊಂದು ಭಕ್ತಿಯನ್ನು ಮಾಡಿದಾಗ ಭಕ್ತರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಒಳ್ಳೆಯದು. ಸಾಕ್ಷಾತ್ಕಾರ ಆದ ತಕ್ಷಣ ಯಾವ ಪ್ರಾಪ್ತಿ ಸಿಗುತ್ತದೆ? ಸಾಕ್ಷಾತ್ಕಾರ ಆದ ತಕ್ಷಣ ಅವರು ಏರುವ ಕಲೆಗಂತೂ ಹೋಗುವುದಿಲ್ಲ. ಸಾಕ್ಷಾತ್ಕಾರ ಆದ ನಂತರ ಅವರು ಪುನಃ ಇನ್ನು ಇಳಿಯುವ ಕಲೆಯಲ್ಲೇ ಬರುತ್ತಾರೆ. ಈಗ ದಿನ ಪ್ರತಿದಿನ ಕಳೆದಂತೆ ನೀವು ಏರುವ ಕಲೆಗೆ ಹೋಗುತ್ತಿದ್ದೀರಾ. ಉಳಿದ ಎಲ್ಲ ಆತ್ಮರು ಇಳಿಯುವ ಕಲೆಯಲ್ಲಿ ಇದ್ದಾರೆ. ಗುರುಗಳು ಹೇಳುತ್ತಾರೆ, ಜ್ಞಾನ ಅಂದರೆ ಬ್ರಹ್ಮನ ಹಗಲು, ಭಕ್ತಿ ಅಂದರೆ ಬ್ರಹ್ಮನ ರಾತ್ರಿ ಎಂದು. ಜ್ಞಾನ ಮತ್ತು ಭಕ್ತಿಗೆ ಹಗಲು ರಾತ್ರಿಯಷ್ಟು ಅಂತರ ಇದೆ. ಜ್ಞಾನದ ಮೂಲಕ ಸುಖ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ತಿಳಿಸುತ್ತಾರೆ, ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ, ಈಗ ನೀವೇ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮ ಅವಿನಾಶಿಯಾಗಿದೆ. ಆತ್ಮ ಹೇಳುತ್ತದೆ, ಹೇ ಅವಿನಾಶಿ ತಂದೆ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುವ ಮಾತಿನಲ್ಲೇ ಮುಕ್ತಿ ಮತ್ತು ಜೀವನ್ ಮುಕ್ತಿ ಕೂಡ ಸಮಾವೇಶ ಆಗಿದೆ. ಈಗ ನಿಮಗೆ ಗೊತ್ತಿದೆ, ಭಕ್ತಿ ಮಾರ್ಗದಲ್ಲಿ ನಮಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿರಲಿಲ್ಲ. ಭಕ್ತಿಯಲ್ಲಿ ನಾವು ಕೇವಲ ಪರಮಾತ್ಮ ತಂದೆಯನ್ನು ಹುಡುಕುತ್ತಿದ್ದೆವು. ಪರಮಾತ್ಮ ತಂದೆ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ಗಾಯನವನ್ನು ಮಾಡುತ್ತಿದ್ದೆವು. ಭಗವಂತ ತಂದೆ ಎಂದು ಹೇಳಿದ ತಕ್ಷಣ ಯಾರಿಗೂ ಆ ರುಚಿಯ ಅನುಭವ ಆಗುವುದಿಲ್ಲ. ಭಗವಂತ ಎಂದು ಕರೆದಾಗ ಆ ಪ್ರೀತಿಯ ಅನುಭವ ಆಗುವುದಿಲ್ಲ. ಆಸ್ತಿಯ ನೆನಪು ಕೂಡ ಬರುವುದಿಲ್ಲ. ನೀವೀಗ ಹೇಳುತ್ತೀರಾ, ಸರ್ವಶ್ರೇಷ್ಠ ತಂದೆ ಶಿವ ತಂದೆ ಆಗಿದ್ದಾರೆ ಎಂದು. ಶಿವ ತಂದೆಯ ನೆನಪು ಬಂದ ತಕ್ಷಣ ಆಸ್ತಿಯ ನೆನಪು ಕೂಡ ಬರುತ್ತದೆ. ಈಗ ನಿಮಗೆ ಗೊತ್ತಿದೆ, ಇದು ರಾವಣ ರಾಜ್ಯ ಆಗಿದೆ. ರಾಮ ರಾಜ್ಯ ಸತ್ಯುಗದಲ್ಲಿ ಇರುತ್ತದೆ. ಈಗ ಇದು ಕಲಿಯುಗ ಆಗಿದೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರು ಇದ್ದರು. ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಸತ್ಯುಗದಲ್ಲಿ ಸುಖವೂ ಇತ್ತು, ಶಾಂತಿಯೂ ಇತ್ತು. ಈ ಕಲಿಯುಗದಲ್ಲಿ ಮನುಷ್ಯರು ಶಾಂತಿಗೋಸ್ಕರ ಎಷ್ಟೊಂದು ಅಲೆದಾಡುತ್ತಿರುತ್ತಾರೆ. ಮನುಷ್ಯರು ಶಾಂತಿಗೋಸ್ಕರ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಅನೇಕ ಸಮ್ಮೇಳನವನ್ನು ಮಾಡುತ್ತಾರೆ. ಆ ಸಮ್ಮೇಳನವನ್ನು ನಡೆಸಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ನೀವೀಗ ಆ ಸಮ್ಮೇಳನವನ್ನು ಮಾಡುವಂತವರಿಗೆ ಪತ್ರವನ್ನು ಬರೆಯಬಹುದು. ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ, ಸಂಪತ್ತಿನ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆಯ ಮೂಲಕ ನಮಗೆ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ ಎಂದು. ಈಗ ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ನಾವು ಬಹಳಷ್ಟು ಧನವಂತರಾಗಿದ್ದೆವು. ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು. ಇನ್ನು ಉಳಿದ ಎಲ್ಲಾ ಆತ್ಮರಿಗೂ ಮನೆಯಾದಂತಹ ಪರಮಧಾಮದಲ್ಲಿ ಶಾಂತಿ ಸಿಗುತ್ತದೆ. ಇನ್ನು ಇಡೀ ವಿಶ್ವದಲ್ಲಿ ಆತ್ಮರಾದ ನಮಗೆ ಮಾತ್ರ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಇಂತಹ ಸ್ವರ್ಗದ ಬಗ್ಗೆ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಈಗ ನೀವು ಪುನಃ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರಶ್ನೆಯನ್ನೂ ಕೂಡ ಕೇಳುವ ಅವಶ್ಯಕತೆ ಇಲ್ಲ. ಮೊದಲು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಪತಿತರನ್ನು ನೀವು ಬಂದು ಪಾವನ ಮಾಡಿ ಎಂದು, ಅಂದರೆ ಹಳೆಯ ಜಗತ್ತನ್ನು ನೀವು ಬಂದು ಹೊಸ ಜಗತ್ತನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ. ಆದರೆ ಮಕ್ಕಳಿಗೆ ಯಾವ ಶಬ್ದದ ಅರ್ಥವೂ ಗೊತ್ತಿಲ್ಲ. ಮಕ್ಕಳ ಮುಖ ತಿರುಗಿ ಬಿಟ್ಟಿದೆ. ಮಾಯೆ ಎಲ್ಲರ ಮುಖವನ್ನು ತಿರುಗಿಸಿ ಬಿಟ್ಟಿದೆ. ಈಗ ಪರಮಾತ್ಮ ತಂದೆ ಮಕ್ಕಳ ಮುಖವನ್ನು ಸರಿಪಡಿಸುತ್ತಿದ್ದಾರೆ, ಅಂದರೆ ಮಕ್ಕಳ ಜೀವನವನ್ನು ಸುಧಾರಣೆ ಮಾಡುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಶ್ರೀಕೃಷ್ಣನ ಕೈಯಲ್ಲಿ ಚಕ್ರವನ್ನು ತೋರಿಸಿದ್ದಾರೆ. ಆ ಚಕ್ರದ ಮೂಲಕ ಕೃಷ್ಣ ಅಕಾಸುರ ಬಕಾಸುರನನ್ನು ಸಾಯಿಸಿದರು ಎಂದು ಹೇಳುತ್ತಾರೆ. ಅರೆ, ಕೃಷ್ಣ ಹಿಂಸೆಯನ್ನು ಹೇಗೆ ಮಾಡಲು ಸಾಧ್ಯ? ಪುನಃ ಹೇಳುತ್ತಾರೆ, ಶ್ರೀಕೃಷ್ಣ ಇಂತಿಂತವರನ್ನು ಓಡಿಸಿಕೊಂಡು ಹೋದರು ಎಂದು. ಶ್ರೀಕೃಷ್ಣನನ್ನು ಡಬ್ಬಲ್ ಹಿಂಸಕನನ್ನಾಗಿ ಮಾಡಿದ್ದಾರೆ. ಇದು ಆಶ್ಚರ್ಯದ ಮಾತಾಗಿದೆ. ಯಾರು ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೋ
ಅವರ ಬುದ್ಧಿ ಕೂಡ ಚಮತ್ಕಾರವನ್ನು ಮಾಡುವಂತಹ ಬುದ್ಧಿಯಾಗಿದೆ. ಪುನಃ ಶಾಸ್ತ್ರವನ್ನು ನಿರ್ಮಾಣ ಮಾಡಿದವರಿಗೆ ವ್ಯಾಸ ಭಗವಂತ ಎಂದು ಕರೆಯುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಇಲ್ಲಿ ಬೇರೆ ಯಾವ ಮಾತು ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ಯೋಗದಲ್ಲಿ ಕೂರಿಸುತ್ತಾರೆ. ಏಕೆಂದರೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ, ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಇಡೀ ದಿನ ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿರುತ್ತಾರೆ. ಅವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಮಯವೇ ಇಲ್ಲ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಗೆ ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಾ. ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನೀವೀಗ ಎಲ್ಲರ ಸಂಘದಿಂದ ದೂರಾಗಿ ಒಬ್ಬ ತಂದೆಯ ಸಂಘದಲ್ಲೇ ಇರಿ. ಅಂದರೆ ನಿಮ್ಮ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಿ. ನೀವು ಊಟವನ್ನು ಮಾಡುತ್ತಿದ್ದರು, ಪಾನೀಯವನ್ನು ಕುಡಿಯುತ್ತಿದ್ದರು, ಕೇವಲ ನಾನು ಆತ್ಮ ಆಗಿದ್ದೇನೆ, ನಾನೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಇದು 1 ಪೈಸೆಯ ಮಾತಾಗಿದೆ. ಈ 1 ಪೈಸೆಯ ಮಾತನ್ನು ಕೂಡ ನೀವೇಕೆ ಒಪ್ಪಿಕೊಳ್ಳುವುದಿಲ್ಲ? ನೀವೇಕೆ ತಂದೆಯಾದ ನನ್ನನ್ನು ನೆನಪು ಮಾಡುವುದಿಲ್ಲ? ಬಲೆ ನೀವು ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೆನಪು ಮಾಡುತ್ತೀರಾ, ಆದರೆ ತಂದೆಯಾದ ನನ್ನನ್ನು ನೆನಪು ಮಾಡಲು ನಿಮಗೆ ಏಕೆ ಸಾಧ್ಯ ಆಗುತ್ತಿಲ್ಲ? ವಾಸ್ತವದಲ್ಲಿ ಬಟ್ಟಿಯಲ್ಲಿ ಕೂರಿಸಬೇಕು ಅನ್ನುವ ಶಬ್ದವೇ ತಪ್ಪು ಶಬ್ದ ಆಗಿದೆ. ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಬಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು. ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ಸಮ್ಮುಖದಲ್ಲೇ ಜ್ಞಾನವನ್ನು ತಿಳಿಸಿದ್ದರು. ಈಗಲೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಕಲ್ಪದ ನಂತರ ನೀವು ನನಗೆ ಸಿಕ್ಕಿದ್ದೀರಾ. ಮುದ್ದಿನ ಮಕ್ಕಳೇ, ಕಲ್ಪದ ನಂತರ ನೀವು ನನಗೆ ಸಿಕ್ಕಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನಿಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ನೀವೀಗ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ವಿಕಾರಕ್ಕೆ ವಶ ಆಗಿರುವ ಕಾರಣ ನೀವು ಬಹಳಷ್ಟು ಪತಿತರಾಗಿದ್ದೀರಾ. ಈಗ ನೀವು ಪಾವನ ಆಗದೇ ಇದ್ದರೆ ನಿಮಗೆ ಬಹಳ ಕಡಿಮೆ ಪದವಿ ಸಿಗುತ್ತದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು 84 ಜನ್ಮದ ಚಕ್ರವನ್ನು ನೆನಪು ಮಾಡಿ. ಇದೇ ಸ್ವದರ್ಶನ ಚಕ್ರ ಆಗಿದೆ. ಈ ಚಕ್ರದ ಅರ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವೀಗ ನಿಮ್ಮ ಬಾಯಿಯ ಮೂಲಕ ಜ್ಞಾನದ ಶಂಕುವನ್ನು ಊದುತ್ತಿರಬೇಕು. ಇದು ಜ್ಞಾನದ ಮಾತಾಗಿದೆ. ನಿಮ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಏರುವ ಕಲೆಗೆ ಹೋಗುತ್ತೀರಾ. ಇದು ಎಷ್ಟೊಂದು ಸಹಜ ಮಾತಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. 5000 ವರ್ಷದ ನಂತರ ಪರಮಾತ್ಮ ತಂದೆ ಪುನಃ ಈ ಸೃಷ್ಟಿಗೆ ಬರುತ್ತಾರೆ. ಈಗ ನೀವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ. ನೀವೀಗ ಹಣದ ಹಿಂದೆ ಏಕೆ ಸಾಯುತ್ತೀರಾ? ಒಳ್ಳೆಯದು, ತಿಂಗಳಲ್ಲಿ 1 ಲಕ್ಷ ಅಥವಾ 2 ಲಕ್ಷ ಹಣವನ್ನು ನೀವು ಸಂಪಾದನೆ ಮಾಡಬಹುದು. ಆದರೆ ಆ ಸಂಪೂರ್ಣ ಹಣ ಸಮಾಪ್ತಿಯಾಗಿ ಹೋಗುತ್ತದೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೀವು ಸಂಪಾದನೆ ಮಾಡಿದ ಹಣದಿಂದ ಜೀವನವನ್ನು ನಡೆಸುವುದಿಲ್ಲ. ತಂದೆ ತಾಯಿಗೆ ಲೋಭ ಅಂತೂ ಇರುತ್ತದೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ನಾವು ಸಂಪಾದನೆ ಮಾಡಿದಂತಹ ಹಣದಿಂದ ಸುಖಿಗಳಾಗಿ ಜೀವನವನ್ನು ನಡೆಸಬೇಕು ಅನ್ನುವ ಲೋಭ ಇರುತ್ತದೆ. ಆದರೆ ನೀವು ಅದೇ ಕುಲದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಎಲ್ಲರೂ ಅದೇ ಕುಲದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾರು ಎಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನೀವೀಗ 21 ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಒಂದು ವೇಳೆ ನೀವು ಕಡಿಮೆ ಪುರುಷಾರ್ಥವನ್ನು ಮಾಡಿದರೆ ಪ್ರಜೆಗಳಲ್ಲಿ ದಾಸದಾಸಿಯರಾಗುತ್ತೀರಾ. ಆಗ ನಿಮಗೆ ಎಷ್ಟೊಂದು ನಷ್ಟ ಆಗುತ್ತದೆ. ನೀವೀಗ ಲಾಭ ಮತ್ತು ನಷ್ಟದ ಬಗ್ಗೆ ವಿಚಾರವನ್ನು ಮಾಡಿ. ವ್ಯಾಪಾರಿಗಳು ಬಹಳಷ್ಟು ಪಾಪವನ್ನು ಮಾಡುತ್ತಾರೆ. ವ್ಯಾಪಾರಿಗಳು ವ್ಯಾಪಾರದಲ್ಲಿ ಬಹಳಷ್ಟು ಪಾಪವನ್ನು ಮಾಡುವ ಕಾರಣ ತಾವು ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣವನ್ನು ಧರ್ಮದ ಕಾರ್ಯಕ್ಕೋಸ್ಕರ ತೆಗೆಯುತ್ತಾರೆ. ಇದು ಅವಿನಾಶಿ ಜ್ಞಾನರತ್ನದ ವ್ಯಾಪಾರ ಆಗಿದೆ. ಎಲ್ಲೋ ಕೆಲವರು ಮಾತ್ರ ಈ ಅವಿನಾಶಿ ಜ್ಞಾನರತ್ನದ ವ್ಯಾಪಾರವನ್ನು ಮಾಡುತ್ತಾರೆ. ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಡೈರೆಕ್ಟ್ ಆಗಿ ವ್ಯಾಪಾರವನ್ನು ಮಾಡಬೇಕು. ಪರಮಾತ್ಮ ತಂದೆ ಜ್ಞಾನರತ್ನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ದಾತ ಆಗಿದ್ದಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ 1 ಮುಷ್ಟಿ ಅವಲಕ್ಕಿಯನ್ನು ಕೊಡುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ನಮಗೆ ನೀಡುವಂತಹ ರಾಜ್ಯ ಭಾಗ್ಯಕ್ಕೆ ಹೋಲಿಕೆ ಮಾಡಿದರೆ ನಾವು ತಂದೆಗೆ ನೀಡುವಂಥದ್ದು 1 ಮುಷ್ಟಿ ಅವಲಕ್ಕಿಯಾಗಿದೆ. ನೀವೆಲ್ಲರೂ ಸುಧಾಮ ಆಗಿದ್ದೀರಾ. ನೀವು ಪರಮಾತ್ಮ ತಂದೆಗೆ ಏನನ್ನು ಕೊಡುತ್ತಿದ್ದೀರಾ ಮತ್ತು ಪರಮಾತ್ಮ ತಂದೆಯ ಮೂಲಕ ಏನನ್ನು ಪಡೆದುಕೊಳ್ಳುತ್ತಿದ್ದೀರಾ?
ನೀವು ಪರಮಾತ್ಮ ತಂದೆಗೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ವಿಶ್ವದ ರಾಜ್ಯಭಾಗ್ಯವನ್ನು ಪರಮಾತ್ಮ ತಂದೆಯಿಂದ ಪಡೆದುಕೊಳ್ಳುತ್ತಿದ್ದೀರಾ. ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಂಡು ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಬುದ್ಧಿ ಹೇಳುತ್ತದೆ ಕೇವಲ ಸತ್ಯುಗದಲ್ಲಿ ಭಾರತ ದೇಶ ಮಾತ್ರ ಇರುತ್ತದೆ. ಸತ್ಯುಗದಲ್ಲಿ ಪ್ರಕೃತಿ ಹೊಸ ಪ್ರಕೃತಿ ಆಗಿರುತ್ತದೆ. ಸತ್ಯುಗದಲ್ಲಿ ಆತ್ಮ ಸತೋಪ್ರಧಾನ ಆಗಿರುತ್ತದೆ. ಸತ್ಯುಗದಲ್ಲಿ ದೇವತೆಗಳಾದ ನೀವೇ ನಿವಾಸವನ್ನು ಮಾಡುತ್ತೀರಾ. ಅಂದ ಮೇಲೆ ಸತ್ಯುಗದಲ್ಲಿ ಶುದ್ಧವಾದ ಚಿನ್ನ ಇತ್ತು. ನಂತರ ತ್ರೇತಾಯುಗದಲ್ಲಿ ಆತ್ಮದಲ್ಲಿ ಸ್ವಲ್ಪ ಬೆಳ್ಳಿಯ ಕಲ್ಮಶ ಸೇರಿಕೊಳ್ಳುತ್ತದೆ. ಆದ್ದರಿಂದ ತ್ರೇತಾಯುಗಕ್ಕೆ ಬೆಳ್ಳಿಯ ಯುಗ ಎಂದು ಕರೆಯಲಾಗುತ್ತದೆ. ನಂತರ ಪುನಃ ನೀವು ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ. ಈ ಸಮಯದಲ್ಲಿ ನೀವು ಬಹಳಷ್ಟು ಶ್ರೇಷ್ಠರಾಗಿದ್ದೀರಾ. ವಿರಾಟ ರೂಪದ ಚಿತ್ರ ಕೂಡ ಇದೆ. ಆದರೆ ವಿರಾಟ ರೂಪದ ಚಿತ್ರದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಎಷ್ಟೊಂದು ಚಿತ್ರ ಇದೆ. ಕೆಲವರು ಯೇಸು ಕ್ರಿಸ್ತನ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ, ಕೆಲವರು ಸಾಯಿಬಾಬಾರವರ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ. ಮುಸಲ್ಮಾನರು ಕೂಡ ಗುರುಗಳ ಬಳಿ ಹೋಗುತ್ತಾರೆ. ಗುರುಗಳ ಬಳಿ ಹೋಗಿ ನಂತರ ಶರಾಬನ್ನು ಕುಡಿಯುವಂತಹ ಸಭೆಯನ್ನು ನಡೆಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಎಷ್ಟೊಂದು ಅಜ್ಞಾನದ ಅಂಧಕಾರ ಆಗಿದೆ, ಇದೆಲ್ಲ ಭಕ್ತಿಯ ಅಂಧಕಾರ ಆಗಿದೆ. ನೀವೀಗ ಕೆಟ್ಟವರ ಸಂಘದಿಂದ ನಿಮ್ಮನ್ನು ನೀವು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಒಳ್ಳೆಯ ಸಂಘ ನಿಮ್ಮನ್ನು ತೇಲಿಸುತ್ತದೆ, ಕೆಟ್ಟ ಸಂಘ ನಿಮ್ಮನ್ನು ಮುಳುಗಿಸುತ್ತದೆ ಎಂದು ಹೇಳಲಾಗುತ್ತದೆ. ಕೆಟ್ಟ ಸಂಘ ಅಂದರೆ ಮಾಯೆಯ ಪಂಚವಿಕಾರದ ಕೆಟ್ಟ ಸಂಘ ಆಗಿದೆ. ಈಗ ನಿಮಗೆ ಸತ್ಯ ತಂದೆಯ ಸಂಘ ಪ್ರಾಪ್ತಿಯಾಗಿದೆ. ಈ ಸತ್ಯ ತಂದೆಯ ಸಂಘ ನಿಮ್ಮನ್ನು ಪಾರು ಮಾಡಿ ಕರೆದುಕೊಂಡು ಹೋಗುತ್ತದೆ. ನೀವೀಗ ಸತ್ಯವನ್ನೇ ಹೇಳುತ್ತೀರಾ. ಪ್ರತಿ ಕಲ್ಪದಲ್ಲೂ ನೀವು ಸತ್ಯ ತಂದೆಯ ಸಂಘದಲ್ಲೇ ಇರುತ್ತೀರಾ. ಪ್ರತಿ ಕಲ್ಪದಲ್ಲೂ ನಿಮಗೆ ಸತ್ಯ ತಂದೆಯ ಸಂಘ ಪ್ರಾಪ್ತಿಯಾಗುತ್ತದೆ. ನಂತರ ಅರ್ಧ ಕಲ್ಪ ಮುಗಿದ ಮೇಲೆ ರಾವಣನ ಕುಸ್ಸಂಗ ನಿಮಗೆ ಪ್ರಾಪ್ತಿಯಾಗುತ್ತದೆ. ಅರ್ಧ ಕಲ್ಪದ ನಂತರ ಪುನಃ ನೀವು ರಾವಣನ ಕುಸ್ಸಂಗದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ಈಗ ನಿಮಗೆ ಗೊತ್ತಿದೆ, ಕಲ್ಪದ ಮೊದಲಿನಂತೆ ಈಗ ಅವಶ್ಯವಾಗಿ ರಾಜಧಾನಿ ಸ್ಥಾಪನೆ ಆಗುತ್ತದೆ. ನೀವೀಗ ಅವಶ್ಯವಾಗಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈ ಕಲಿಯುಗದಲ್ಲಿ ವಿಭಜನೆಯ ಕಾರಣ ಎಷ್ಟೊಂದು ಜಗಳ ನಡೆಯುತ್ತಿದೆ. ಸತ್ಯುಗದಲ್ಲಿ ಕೇವಲ ಒಂದೇ ಧರ್ಮ ಇರುತ್ತದೆ. ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು. ಏಕೆಂದರೆ ಸತ್ಯುಗದಲ್ಲಿ ಒಂದೇ ಒಂದು ದೇವತೆಗಳ ರಾಜ್ಯ ಇತ್ತು. ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು. ಅಂದ ಮೇಲೆ ಸತ್ಯುಗದಲ್ಲಿ ಅಶಾಂತಿ ಇರಲು ಹೇಗೆ ಸಾಧ್ಯ? ಸತ್ಯುಗದ ರಾಜ್ಯ ಈಶ್ವರೀಯ ರಾಜ್ಯ ಆಗಿದೆ. ಆತ್ಮಿಕ ಜ್ಞಾನದ ಮೂಲಕ ಪರಮಾತ್ಮ ತಂದೆ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಸತ್ಯುಗದ ರಾಜ್ಯದಲ್ಲಿ ಸುಖ ಇರುತ್ತದೆ. ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ. ತಂದೆ ತಿಳಿಸುತ್ತಾರೆ, ನನಗೆ ಗೊತ್ತಿದೆ ಮಕ್ಕಳಾದ ನೀವು ಭಕ್ತಿಯಲ್ಲಿ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ. ಪರಮಾತ್ಮ ತಂದೆ ಯಾವುದಾದರೂ ಒಂದು ರೂಪದಲ್ಲಿ ಬರುತ್ತಾರೆ ಎಂದು ಭಕ್ತರಾದ ನೀವು ಭಕ್ತಿಯಲ್ಲಿ ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಎಷ್ಟೊಂದು ಪೆಟ್ಟನ್ನು ತಿಂದಿದ್ದೀರಾ. ಕೆಲವೊಮ್ಮೆ ಪರಮಾತ್ಮ ತಂದೆ ಎತ್ತಿನ ಮೇಲೆ ಸವಾರಿಯನ್ನು ಮಾಡಿಕೊಂಡು ಬರುತ್ತಾರೆ ಎಂದು ತೋರಿಸುತ್ತಾರೆ. ಈಗ ಪರಮಾತ್ಮ ತಂದೆ ಎತ್ತಿನ ಮೇಲೆ ಸವಾರಿಯನ್ನು ಮಾಡಿಕೊಂಡು ಬರುತ್ತಾರೇನು? ಪರಮಾತ್ಮ ತಂದೆ ಎಂದೂ ಕೂಡ ಎತ್ತಿನ ಮೇಲೆ ಸವಾರಿಯನ್ನು ಮಾಡಿಕೊಂಡು ಬರಲು ಸಾಧ್ಯ ಇಲ್ಲ. ಎತ್ತಿನ ಮೇಲೆ ಪರಮಾತ್ಮ ತಂದೆ ಸವಾರಿಯನ್ನು ಮಾಡಿಕೊಂಡು ಬರುತ್ತಾರೆ ಅನ್ನುವುದು ಎಷ್ಟು ದೊಡ್ಡ ಅಜ್ಞಾನ ಆಗಿದೆ. ಈಗ ಮಕ್ಕಳಾದ ನೀವು ಎಲ್ಲರಿಗೂ ತಿಳಿಸಬೇಕು, ಪರಮಾತ್ಮ ತಂದೆ ಎಲ್ಲರಿಗೂ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ. ಬ್ರಹ್ಮನ ಮೂಲಕ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಆಲದ ವೃಕ್ಷದ ಉದಾಹರಣೆಯನ್ನು ನೀಡುತ್ತಾರೆ. ಹೇಗೆ ಆಲದ ವೃಕ್ಷದ ಫೌಂಡೇಶನ್ ಏನಿದೆ, ಆ ಫೌಂಡೇಶನ್ ಅನ್ನು ಈಗ ಪುನಃ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಅಂದರೆ ಯಾವಾಗ ಫೌಂಡೇಶನ್ ಆದಂತಹ ದೇವತಾ ಧರ್ಮ ಇರುತ್ತದೆಯೋ ಆಗ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಭಾರತ ದೇಶ ಅವಿನಾಶಿ ತೀರ್ಥ ಸ್ಥಾನ ಆಗಿದೆ. ಭಾರತ ದೇಶ ಅವಿನಾಶಿ ದೇಶ ಆಗಿದೆ. ಭಾರತ ದೇಶ ಪರಮಾತ್ಮ ತಂದೆಯ ಜನ್ಮಭೂಮಿ ಆಗಿದೆ. ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಟೀಚರ್ನ ರೂಪದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಈಗ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿತು ತಂದೆಗಿಂತ ಉನ್ನತ ಸ್ಥಾನಕ್ಕೆ ಹೋಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ರಾಜ್ಯವನ್ನು ಪಡೆದುಕೊಂಡು ನಾನು ರಾಜ್ಯವನ್ನು ಆಳುವುದಿಲ್ಲ. ನೀವು ನನ್ನನ್ನು ಎಂದೂ ಕೂಡ ಸ್ವರ್ಗದಲ್ಲಿ ಕರೆಯುವುದಿಲ್ಲ. ನೀವು ನನ್ನನ್ನು ಸ್ವರ್ಗದಲ್ಲಿ ಕರೆಯುತ್ತೀರೇನು? ಪರಮಾತ್ಮ ತಂದೆ ನೀವು ಬನ್ನಿ ಎಂದು ನೀವು ನನ್ನನ್ನು ಸ್ವರ್ಗದಲ್ಲಿ ಕರೆಯುವುದಿಲ್ಲ. ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ. ಇದು ಎಷ್ಟೊಂದು ಖುಷಿ ಆಟ ಆಗಿದೆ ನೋಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಲ್ಲಿ ಇರಿ. ಮಕ್ಕಳೇ, ನೀವು ಸದಾ ದೀರ್ಘಾಯುಸ್ಸುಳ್ಳವರಾಗಿ ಇರಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ನಿಮಗೆ ಸ್ವರ್ಗದ ಆಸ್ತಿಯನ್ನು ನೀಡಿ ನಾನು ವಾನಪ್ರಸ್ಥಕ್ಕೆ ಹೋಗುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಈಗ ಬಹಳಷ್ಟು ತೊಂದರೆ ನಿಮ್ಮ ತಲೆಯ ಮೇಲೆ ನಿಂತಿದೆ. ಆದ್ದರಿಂದ
ಪುರುಷೋತ್ತಮರಾಗುವಂತಹ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡುತ್ತಿರಬೇಕು. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಮತ್ತು ಯಾರು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅಷ್ಟು ಶ್ರೇಷ್ಠ ಕುಲದಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಜ್ಞಾನದ ಚಿಂತನೆಯನ್ನು ಮಾಡಿದರೆ ಜ್ಞಾನದ ನಶೆ ಇರುತ್ತದೆ. ಸದಾ ಮಕ್ಕಳಿಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಲೌಕಿಕದಲ್ಲಿ ಕೇವಲ ಗಂಡು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಇನ್ನು ಕನ್ಯೆಯನ್ನು ದಾನದ ರೂಪದಲ್ಲಿ ನೀಡುತ್ತಾರೆ. ಇಲ್ಲಿ ಎಲ್ಲ ಆತ್ಮರಿಗೂ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಅಂದ ಮೇಲೆ ತಂದೆ ಕಲಿಸುತ್ತಿರುವ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಒಂದು ದಿನ ಕೂಡ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ, ಬಾಬಾ ಶಿಕ್ಷಣವನ್ನು ಕಲಿಯಲು ನನಗೆ ಪುರ್ಸೊತ್ತಿಲ್ಲ ಎಂದು. ಅರೆ, ಆತ್ಮಕ್ಕೆ ನಾನು ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ಆತ್ಮಕ್ಕೆ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯಲು ಪುರ್ಸೊತ್ತಿಲ್ಲ ಎಂದು ನೀವು ಹೇಗೆ ಹೇಳುತ್ತೀರಾ? ಪರಮಾತ್ಮ ತಂದೆಯ ಮೂಲಕ ಆತ್ಮನಾದ ನನಗೆ ಶಿಕ್ಷಣವನ್ನು ಕಲಿಯಲು ಸಮಯ ಇಲ್ಲ ಎಂದು ಹೇಳಲು ನಿಮಗೆ ನಾಚಿಕೆ ಆಗುವುದಿಲ್ಲ ಏನು ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ನನಗೆ ಶಿಕ್ಷಣವನ್ನು ಕಲಿಯಲು ಸಮಯ ಇಲ್ಲ ಎಂದು ಹೇಳಲು ನಿಮಗೆ ನಾಚಿಕೆ ಆಗಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕೆಟ್ಟವರ ಸಂಘದಿಂದ ನಿಮ್ಮನ್ನು ನೀವು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಒಬ್ಬ ಸತ್ಯ ತಂದೆಯ ಸಂಘದಲ್ಲೇ ಇರಬೇಕು. ಪಂಚವಿಕಾರ ಅನ್ನುವ ಮಾಯೆಯ ಸಂಘದಿಂದ ನೀವು ಬಹಳಷ್ಟು ದೂರದಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಸದಾ ನೀವು ಖುಷಿಯ ನಶೆಯಲ್ಲೇ ಇರಬೇಕು. ಯಾರು ಜ್ಞಾನದ ಚಿಂತನೆಯನ್ನು ಮಾಡುತ್ತಾರೋ ಅವರಿಗೆ ಜ್ಞಾನದ ನಶೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಒಂದು ದಿನ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಮಿಸ್ ಮಾಡಿಕೊಳ್ಳಬಾರದು. ಇಂದಿನ ವರದಾನ ಆಗಿದೆ. ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಅಧಿಕಾರದ ಬ್ಯಾಲೆನ್ಸ್ನ ಮೂಲಕ ಸಫಲತಾ ಮೂರ್ತಿಗಳಾಗಿ ಹೇಗೆ ಈ ಅಸತ್ಯದ ಜಗತ್ತಿನಲ್ಲಿ ಬ್ರಹ್ಮ ತಂದೆಯ ಸತ್ಯತೆಯ ಅಧಿಕಾರದ ಸ್ವರೂಪವನ್ನು ಪ್ರತ್ಯಕ್ಷದಲ್ಲಿ ನೋಡಿದ್ದೀರಾ? ಬ್ರಹ್ಮ ತಂದೆಯ ಅಧಿಕಾರದ ಮಾತು ಎಂದು ಅಹಂಕಾರದ ಅನುಭವವನ್ನು ಮಾಡಿಸಲಿಲ್ಲ. ಬ್ರಹ್ಮ ತಂದೆಯ ಅಧಿಕಾರದ ಮಾತಿನಲ್ಲೂ ಕೂಡ ಸ್ನೇಹ ಸಮಾವೇಶ ಆಗಿತ್ತು. ಬ್ರಹ್ಮ ತಂದೆಯ ಅಧಿಕಾರದ ಮಾತು ಕೇವಲ ಪ್ರೀತಿಯ ಅನುಭವವನ್ನಷ್ಟೇ ಮಾಡಿಸಲಿಲ್ಲ. ಪ್ರೀತಿಯ ಜೊತೆಗೆ ಬ್ರಹ್ಮ ತಂದೆಯ ಅಧಿಕಾರದ ಮಾತು ಪ್ರಭಾವಶಾಲಿ ಮಾತಾಗಿತ್ತು. ಅಂದ ಮೇಲೆ ನೀವು ಕೂಡ ಇದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ. ಸ್ನೇಹ ಮತ್ತು ಅಧಿಕಾರ ಎರಡೂ ಜೊತೆ ಜೊತೆಗೆ ಕಾಣಿಸಬೇಕು. ನಮ್ರತೆ ಮತ್ತು ಮಹಾನತೆ ಎರಡೂ ಜೊತೆ ಜೊತೆಗೆ ಕಾಣಿಸಬೇಕು. ವರ್ತಮಾನ ಸಮಯದ ಸೇವೆಯಲ್ಲಿ ಈ ಬ್ಯಾಲೆನ್ಸ್ನ ಕಡೆ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ. ಆಗ ಸಫಲತಾ ಮೂರ್ತಿಗಳಾಗುತ್ತೀರಾ. ವರ್ತಮಾನ ಸಮಯದ ಸೇವೆಯಲ್ಲಿ ಸ್ನೇಹ ಮತ್ತು ಅಧಿಕಾರ, ನಮ್ರತೆ ಮತ್ತು ಮಹಾನತೆಯನ್ನು ಬ್ಯಾಲೆನ್ಸ್ನಲ್ಲಿ ಇಟ್ಟುಕೊಳ್ಳಿ. ಆಗ ಸಫಲತಾ ಮೂರ್ತಿಗಳಾಗುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ನನ್ನದು ಅನ್ನುವುದನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡುವುದು ಅಂದರೆ ಭಾಗ್ಯದ ಅಧಿಕಾರವನ್ನು ಪಡೆದುಕೊಳ್ಳುವುದು. ನನ್ನದು ಅನ್ನುವುದು ಏನಿದೆಯೋ ಅದು ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಂಡಾಗ ಭಾಗ್ಯದ ಅಧಿಕಾರ ನಮಗೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಆಗುವುದಕ್ಕೋಸ್ಕರ, ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ. ಮೊದಲು ನಿಮ್ಮ ದೇಹದ ಬಗ್ಗೆ ಇರುವ ಆಸಕ್ತಿಯನ್ನು ಸಮಾಪ್ತಿ ಮಾಡಿಕೊಳ್ಳಿ. ನಂತರ ದೇಹದ ಸಂಬಂಧ ಮತ್ತು ದೇಹದ ಪದಾರ್ಥದ ಬಗ್ಗೆ ಇರುವ ಆಸಕ್ತಿ ಸ್ವತಃ ಸಮಾಪ್ತಿಯಾಗುತ್ತದೆ. ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಈ ದೇಹ ಸೇವೆಗೋಸ್ಕರ ನನಗೆ ಸಿಕ್ಕಿದೆ ಅನ್ನುವ ಮಾತಿನ ಅಭ್ಯಾಸವನ್ನು ಮಾಡಿ. ಈ ದೇಹ ಪರಮಾತ್ಮ ತಂದೆ ನನಗೆ ನೀಡಿರುವ ಉಡುಗೊರೆಯಾಗಿದೆ, ನಾನು ಕೇವಲ ನಿಮಿತ್ತನಾಗಿದ್ದೇನೆ ಎಂದು ತಿಳಿದುಕೊಳ್ಳಿ. ಆಗ ನೋಡಿ, ಸೂಕ್ಷ್ಮ ದೇವತೆ ಆಗುವುದು ಎಷ್ಟು ಸಹಜ ಎಂದು ನಿಮಗೆ ಅನುಭವ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.